ನಮ್ಮನ್ನು ಬಲಪಡಿಸುವ, ನಮಗೆ ಸಹಾಯ ಮಾಡುವ ಪವಿತ್ರಾತ್ಮನ ಮೂಲಕ ನಾವು ಎಲ್ಲ ಕಾರ್ಯಗಳನ್ನು ಮಾಡಬಹುದು. ಕಳವಳಗೊಳ್ಬೇಡಿ, ಬೇಸರಗೊಳ್ಬೇಡಿ. ನಿಮ್ಮಲ್ಲಿರುವ ಪವಿತ್ರಾತ್ಮನು ನಿಮಗೆ ಎಲ್ಲದಕ್ಕೂ ಸಹಾಯ ಮಾಡುವ ಅರ್ಥನಾಗಿದ್ದಾನೆ. ನಾವು ಕಮ್ಮಿ ಆಗುವಾಗ, ನಾವು ಬಲಹೀನರಾಗುವಾಗ, ನಾವು ಅಸಹಾಯಕರಾಗುವಾಗ ಪವಿತ್ರಾತ್ಮನು ಸಹಾಯಕನಾಗಿ ನಮ್ಮ ಜೀವಿತದಲ್ಲಿ ಬರ್ತಾರೆ. ಸೊ ಈ ಪವಿತ್ರಾತ್ಮನು ಸರ್ವಜ್ಞಾನಿಯಾಗಿದೆ, ಎಲ್ಲವನ್ನು ತಿಳಿದ ಆತನಾಗಿದೆ. ಆತನು ಇಂದಿನ ಸಂಗತಿ, ಈಗದ ಸಂಗತಿ, ಮುಂದಿನ ಸಂಗತಿಗಳನ್ನು, ಇನ್ನು ಮುಂದಾಗುವ ವಿಷಯಗಳನ್ನು ಕೂಡ ನಮಗೆ ತಿಳಿಸಿ ಸಹಾಯ ಮಾಡುವವರಾಗಿದ್ದಾರೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ದೇವರು ನನ್ನ ಹೃದಯದಲ್ಲಿ ಹಾಕಿದ ವಿಷಯ ಪವಿತ್ರಾತ್ಮನು ನಮ್ಮ ಸಹಾಯಕನು ಎಂಬುದಾಗಿ. ಹೋಲಿ ಸ್ಪಿರಿಟ್ ಈಸ್ ಅವರ್ ಹೆಲ್ಪರ್ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ನಂತರ ದೇವರ ವಾಕ್ಯ ಧ್ಯಾನಿಸಲಿಕ್ಕೆ ಹೋಗುವ. ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ಅದ್ಭುತ, ಅತಿಶಯ ಕಾರ್ಯಗಳನ್ನು ಮಾಡುವ ದೇವರು, ಅತಿ ಪರಿಶುದ್ಧನ ನೀವು ಸ್ವಾಮಿ. ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು, ಪ್ರೀತಿ, ದಯೆ, ಕರುಣೆ ತಂದಿರುವ ಆತನು. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ ನಿಮ್ಮ ಸನ್ನಿಧಿಯಲ್ಲಿ. ನಿಮ್ಮ ಜೀವಳ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗುವಾಗ ನೀವು ನಮ್ಮೊಂದಿಗೆ ಮಾತನಾಡಿ ನಿಮ್ಮ ವಾಕ್ಯದಲ್ಲಿರೋ ಮರ್ಮಗಳನ್ನು ತಿಳಿಯಪಡಿಸಿ ಅಪ್ಪ, ಅದನ್ನು ಗ್ರಹಿಸುವಂತೆ ನಮಗೆ ಕೃಪೆ ಕೊಡಿ, ದಯ ತೋರಿ ರಾಜ. ಅಪ್ಪ, ಇಲ್ಲಿ ಸಂದೇಶನ ಕೇಳಿದ್ರೆ ಪ್ರತಿಯೊಬ್ಬರ ಮೇಲೆ ಸ್ವಾಮಿ ಅಪ್ಪ ನಿಮ್ಮ ಹಸ್ತ ಬರಲಿ ಸ್ವಾಮಿ, ನಿಮ್ಮ ಪವಿತ್ರ ಆತ್ಮನ ಅಭಿಷೇಕ ಬರಲಿ ರಾಜ. ಅಪ್ಪ ಸ್ವಾಮಿ, ನಿಮ್ಮ ಸ್ವರ ಅಪ್ಪ ಸ್ವಾಮಿ ಹೃದಯದಲ್ಲಿ ಆಳವಾಗಿ ಬೇರೂರಲಿ ಸ್ವಾಮಿ. ಮಾತಾದ ಕಾರ್ಯ ಮಾಡಿ ಸ್ವಸ್ಥತೆ, ಬಿಡುಗಡೆಗಳು ಉಂಟಾಗಲಿ ತಂದೆ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೀನಿ ತಂದೆ, ಆಮೇಲೆ. ಪ್ರಿಯರೇ, ನಾನು ಈಗಾಗಲೇ ಹೇಳಿದಾಗ ಇವತ್ತಿನ ಸಂದೇಶದ ವಿಷಯ ಪವಿತ್ರಾತ್ಮನು ನಮ್ಮ ಸಹಾಯಕನು, ಹೋಲಿ ಸ್ಪಿರಿಟ್ ಈಸ್ ಅವರ್ ಹೆಲ್ಪರ್ ಎಂಬುದಾಗಿ. ನಾವು ಇಲ್ಲಿ ವಾಕ್ಯ ಭಾಗವನ್ನು ನೋಡಿಕೊಳ್ಳುವ. ಯೇಸು ಸ್ವಾಮಿ ಶಿಷ್ಯರಿಗೂ ಪವಿತ್ರಾತ್ಮನನ್ನು ಇಂಟ್ರಡ್ಯೂಸ್ ಮಾಡ್ತಾರೆ, ಪವಿತ್ರಾತ್ಮನ ಬಗ್ಗೆ ಅವರಿಗೆ ತಿಳಿಯಪಡಿಸ್ತಾರೆ. ಅದು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಚನ ಓದಿಕೊಳ್ಳುವ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮ ಒಳಗೆ ಇರುವನು ಎಂಬುದಾಗಿ. ಇಲ್ಲಿ ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಸ್ಪಷ್ಟವಾಗಿ. ಯೇಸು ಹೇಳಿದರೆ, ನಾನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು. ಅಂದರೆ ತಂದೆಯನ್ನು ಕೇಳಿಕೊಡ್ತಾನೆ. ತಂದೆಯಾದ ದೇವರು ನಿಮಗೆ ಬೇರೊಬ್ಬ ಸಹಾಯಕ, ನಾನು ಹೋಗುವ ಸಮಯ ಬಂದಿದೆ. ಶಿಷ್ಯರೊಂದಿಗೆ ಹೇಳ್ತಿದ್ದಾರೆ, ತಂದೆ ನನಗೆ ಕೊಟ್ಟ ಕೆಲಸವನ್ನು ನಾನು ಪೂರ್ತಿಗೊಳಿಸುವ ಸಮಯ ಬಂದಿದೆ, ನಾನು ತಂದೆಯ ಬಳಿಗೆ ತಿರುಗಿ ಹೋಗುವ ಸಮಯ ಬಂದಿದೆ. ಆದ್ದರಿಂದಾಗಿ ನೀವು ಕಳವಳಗೊಳ್ಳುವುದು ಬೇಡ, ಬೇಸರಗೊಳ್ಳುವುದು ಬೇಡ. ನಾನು ತಂದೆಯನ್ನು ಬೇಡಿಕೊಳ್ತೇನೆ, ಆತನು ನಿಮಗೆ ಬೇರೊಬ್ಬ ಸಹಾಯಕನು ಕೊಡ್ತಾರೆ. ಅಂದರೆ ನನ್ನ ಹಾಗೆ ಇರುವ ಇನ್ನೊಬ್ಬ ಸಹಾಯಕನನ್ನು ನಿಮಗೆ ಕೊಡ್ತಾರೆ. ಸೊ ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳಿದ್ರು ನಿಮಗೆ ಬೇರೊಬ್ಬ ಸಹಾಯಕನು. ಸೊ ಇವತ್ತಿನ ಸಂದೇಶದ ವಿಷಯ ಪವಿತ್ರಾತ್ಮನು ನಮ್ಮ ಸಹಾಯಕನು ಆಗಿದ್ದಾರೆ ಎಂಬುದಾಗಿ. ಸೊ ಪವಿತ್ರಾತ್ಮನು ನಮ್ಮನ್ನು ಈ ಲೋಕದಲ್ಲಿ ಬಲಪಡಿಸಿ, ನಮ್ಮನ್ನು ದೃಢಪಡಿಸಿ, ಆತನು ನಮ್ಮನ್ನು ಆಧರಿಸಿ, ಇಂಗ್ಲಿಷ್ ಬೈಬಲ್ನ ನಾವು ನೋಡುವಾಗ ಈಸ್ ನದರ್ ಹೆಲ್ಪರ್ ಅಥವಾ ನದರ್ ಕಂಫರ್ಟರ್ ಎಂಬುದಾಗಿ ಇಂಗ್ಲಿಷ್ ಟ್ರಾನ್ಸ್ಲೇಷನಲ್ಲಿ ನಾವು ಇದನ್ನು ಓದ್ತೇವೆ. ಸೊ ಪವಿತ್ರಾತ್ಮನು ನಮಗೆ ಸಹಾಯ ಮಾಡಿ, ನಮ್ಮನ್ನು ಆಧರಿಸಿ, ನಮ್ಮನ್ನು ಬಲಪಡಿಸಿ, ಈ ಲೋಕದ ಎಲ್ಲ ಕಾರ್ಯಗಳಲ್ಲಿ ನಮ್ಮ ಜೊತೆಯಲ್ಲೇ ಇದ್ದು, ನಮ್ಮ ಒಳಗೆ ಇದ್ದು ನಮ್ಮನ್ನು ನಡೆಸುವಾತನಾಗಿದ್ದಾರೆ. ಸೊ ಇದು ನಮ್ಮ ಮಿನಿಸ್ಟ್ರಿ ಇರ್ಬೋದು, ಸೇವಾ ಜೀವಿತ ಇರ್ಬೋದು, ಅಥವಾ ಲೌಕಿಕ ಕಾರ್ಯಗಳಿರ್ಬೋದು, ಎಲ್ಲ ಸಂಗತಿಗಳಲ್ಲಿ ಪವಿತ್ರಾತ್ಮನು ನಮ್ಮನ್ನು ಆಧರಿಸಿ, ಬಲಪಡಿಸಿ, ನಮಗೆ ಸಹಾಯಕನಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಜೊತೆ ನಿಂತು ನಮ್ಮನ್ನು ನಡೆಸುವಾತನಾಗಿದ್ದಾರೆ. ಸೊ ಅದಕ್ಕಾಗಿ ಫಿಲಿಪ್ಪಿ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 13ನೇ ವಚನ ನೋಡ್ತೇವೆ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ. ಅಲ್ಲಿ ನಾವು ಅಪೊಸ್ತಲ ಪೌಲ ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ. ಸೊ ನಮ್ಮನ್ನು ಬಲಪಡಿಸುವ, ನಮಗೆ ಸಹಾಯ ಮಾಡುವ ಪವಿತ್ರಾತ್ಮನ ಮೂಲಕ ನಾವು ಎಲ್ಲ ಕಾರ್ಯಗಳನ್ನು ಮಾಡ್ಬೋದು.
ಹಲ್ಲೆಲೂಯ. ಸೊ ಅನೇಕ ಸಂಗತಿಗಳಲ್ಲಿ ಇದು ಸಂದೇಶವನ್ನು ಕೇಳ್ತಿರುವ ದೇವರ ಮಕ್ಕಳು, ನೀವು ಅನೇಕ ಪರಿಸ್ಥಿತಿಗಳು ಹಾದು ಹೋಗುತ್ತಿರುವಾಗ, ಅನೇಕ ಜವಾಬ್ದಾರಿಗಳು ನಿಮ್ಮ ಮೇಲೆ ಇರುವಾಗ, ಅದು ಕೌಟುಂಬಿಕವಾಗಿರ್ಬೋದು, ಮಕ್ಕಳನ್ನು ಬೆಳೆಸುವಂಥದ್ದು ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ನಂತರ ಯೌವನಸ್ಥರನ್ನು ಬೆಳೆಸುವ ವಿಷಯ ಇರ್ಬೋದು, ಬಿಸ್ನೆಸ್ ಮಾಡುವ ವಿಷಯ ಇರ್ಬೋದು, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವ ವಿಷಯ, ಸೇವೆ ಮಿನಿಸ್ಟ್ರಿಯ ವಿಷಯದಲ್ಲಿ ಇರ್ಬೋದು. ಅನೇಕ ಜವಾಬ್ದಾರಿಗಳು ನಿಮ್ಮ ಮೇಲೆ ಇರುವಾಗ, ಕೆಲಸದ ಒತ್ತಡಗಳು ನಿಮ್ಮ ಮೇಲೆ ಬರುವಾಗ ಕಳವಳಗೊಳ್ಬೇಡಿ, ಬೇಸರಗೊಳ್ಬೇಡಿ. ನಿಮ್ಮಲ್ಲಿರುವ ಪವಿತ್ರ ಆತ್ಮನು ನಿಮಗೆ ಎಲ್ಲದಕ್ಕೂ ಸಹಾಯ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯ. ಸೊ ಪವಿತ್ರ ಆತ್ಮನು ನಮ್ಮನ್ನು ಬಲಪಡಿಸಿ ನಮ್ಮೊಟ್ಟಿಗೆ ಸಹಾಯ ಮಾಡಿ ಆ ಕೆಲಸವನ್ನು ಪೂರ್ತಿಗೊಳ್ಳಲಿಕ್ಕೋಸ್ಕರ ಆತನು ನಮಗೆ ಶಕ್ತಿಯನ್ನು ಕೊಡುವಾತನಾಗಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ, ನನ್ನನ್ನು ಬಲಪಡಿಸುವ ಪವಿತ್ರ ಆತ್ಮನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ. 2 ಕೊರಿಂಥ 12:9 ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಎಂಬುದಾಗಿ. ಸೊ ಇಲ್ಲಿ ನಾವು ನೋಡ್ತೇವೆ, ದೇವರ ಕೃಪೆಯ ಮೂಲಕ ಸಿಕ್ಕಿದಂಥ ಪವಿತ್ರ ಆತ್ಮನು ನಮಗೆ ಬಲಹೀನತೆಯಲ್ಲಿ ಬಲ ನೀಡುವ ಆತನು. ಸೊ ನಮ್ಮ ಬಲಹೀನತೆಯಲ್ಲಿ ದೇವರ ಬಲ ಪೂರ್ಣ ಸಾಧಕವಾಗ್ತದೆ. ಸೊ ಯಾವ ಏರಿಯಾದಲ್ಲಿ, ಯಾವ ಕ್ಷೇತ್ರದಲ್ಲಿ ನಾವು ಎಣಿಸ್ತೇವೆ ನಾವು ಇದರಲ್ಲಿ ವೀಕ್ ಇದ್ದೇವೆ, ನಮಗೆ ಇದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುವಾಗ, ನಾವು ಅದನ್ನು ಸರೆಂಡರ್ ಮಾಡುವಾಗ, ನಾವು ಪವಿತ್ರ ಆತ್ಮನಿಗೆ ಅದನ್ನು ಒಪ್ಪಿಸಿಕೊಡುವಾಗ, ಪವಿತ್ರಾತ್ಮನು ನಮಗೆ ಅದಕ್ಕೆ ಬಲವನ್ನು ಕೊಟ್ಟು ನಾವು ಮಾಡುವಾಗೆ ಮಾಡ್ತಾರೆ. ಸೊ ನಾವು ಕಮ್ಮಿ ಆಗಬೇಕು, ಆಗ ದೇವರು ಹೆಚ್ಚಾಗ್ತಾರೆ. ಹಲ್ಲೆಲೂಯ. ಸೊ ನಾವು ಕಮ್ಮಿ ಆಗುವಾಗ, ನಾವು ಬಲಹೀನರಾಗುವಾಗ, ನಾವು ಅಸಹಾಯಕರಾಗುವಾಗ ಪವಿತ್ರಾತ್ಮನು ಸಹಾಯಕನಾಗಿ ನಮ್ಮ ಜೀವಿತದಲ್ಲಿ ಬರ್ತಾರೆ. ಸೊ ಪವಿತ್ರ ಆತ್ಮನು ನಮಗೆ ಪ್ರಾರ್ಥಿಸಲು ಸಹಾಯ ಮಾಡ್ತಾರೆ. ಸೊ ಅನೇಕ ಬಾರಿ ನಮಗೆ ಹೇಗೆ ಪ್ರಾರ್ಥಿಸಬೇಕು, ಯಾವ ಸಂದರ್ಭಕ್ಕೆ ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿ ನಮಗೆ ಗೊತ್ತಾಗೋದಿಲ್ಲ. ಆಗ ನೀವು ಪವಿತ್ರ ಆತ್ಮನನ್ನು ಕೇಳಿಕೊಂಡಾಗ, ಪವಿತ್ರ ಆತ್ಮನೇ ಈ ವಿಷಯಕ್ಕೆ, ಈ ಸಂದರ್ಭಕ್ಕೆ ನಮಗೆ ಹೇಗೆ ಪ್ರಾರ್ಥನೆ ಮಾಡಬೇಕಂತ ಗೊತ್ತಾಗ್ತಿಲ್ಲ, ನನಗೆ ಸಹಾಯ ಮಾಡಿ ಅಂತ ಹೇಳುವಾಗ ಪವಿತ್ರ ಆತ್ಮನು ನಮ್ಮ ಮೂಲಕ ಪ್ರಾರ್ಥಿಸುವ ಆತನಾಗಿದ್ದಾನೆ. ನಮಗೆ ಪ್ರಾರ್ಥಿಸಲು ಸಹಾಯ ಮಾಡ್ತಾರೆ, ನಮಗೆ ದೇವರ ವಾಕ್ಯಗಳನ್ನು ತಿಳಿಲಿಕ್ಕೋಸ್ಕರ ಸಹಾಯ ಮಾಡ್ತಾರೆ, ಅದನ್ನು ಅರ್ಥೈಸ್ಲಿಕ್ಕೋಸ್ಕರ ಸಹಾಯ ಮಾಡ್ತಾರೆ, ಉದ್ಯೋಗ ಮಾಡಲಿಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆ, ಸಂಸಾರ ನಡೆಸಲಿಕ್ಕೆ, ಎಲ್ಲದಕ್ಕೂ ಪವಿತ್ರ ಆತ್ಮ ನಮಗೆ ಸಹಾಯ ಮಾಡುವವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪವಿತ್ರ ಆತ್ಮನು ನಮ್ಮ ಒಳಗೆ ಆತ್ಮಿಕ ವರಗಳನ್ನು ಕೂಡ ರಿಲೀಸ್ ಮಾಡಿ, ನಾವು ಈ ಲೋಕದಲ್ಲಿ ಮಿನಿಸ್ಟ್ರಿ ಇರ್ಬೋದು ಅಥವಾ ಲೌಕಿಕ ಕಾರ್ಯಗಳಿರ್ಬೋದು, ಅದನ್ನು ಮಾಡಲಿಕ್ಕೆ ಬೇಕಾದ ನೂತನ ಕೃಪೆಯನ್ನು ಕೊಡ್ತಾರೆ, ಹೆಚ್ಚಿನ ಬಲವನ್ನು ಕೊಡ್ತಾರೆ. ಈ ಆತ್ಮಿಕ ವರಗಳು ನಮ್ಮ ಜೀವಿತದಲ್ಲಿ ಇನ್ನೂ ಶ್ರೇಷ್ಠವಾಗಿ ಕಾರ್ಯ ಮಾಡಿ ನಾವಿಲ್ಲಿ ಮಾಡಬೇಕಾದ ಕಾರ್ಯಗಳಕ್ಕೆ ವೇಗವನ್ನು ಕೊಡ್ತದೆ. ನಾವು 1 ಕೊರಿಂಥ 12:4 ನೋಡುವ. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರಾತ್ಮನೊಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನೊಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರ ಆತ್ಮನ ವರಗಳು ಸರ್ವರ ಪ್ರಯೋಜನಾತ್ಮಕವಾಗಿ ಕೊಡಲ್ಪಟ್ಟಿವೆ ಎಂಬುದಾಗಿ. ಸೊ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡುವಂಥ ಪವಿತ್ರ ಆತ್ಮನ ವರಗಳು, ಸೊ ಅದು ಸರ್ವರ ಪ್ರಯೋಜನಕ್ಕೋಸ್ಕರ, ಅಂದರೆ ಅವರ ಜೀವಿತದ ಮೂಲಕ ಬೇರೆಯವರು ಇನ್ಫ್ಲೂಯೆನ್ಸ್ ಆಗಲಿಕ್ಕೆ, ಬೇರೆಯವರ ಜೀವಿತಗಳು ಮಾರ್ಪಡಲಿಕ್ಕೋಸ್ಕರ ಪವಿತ್ರ ಆತ್ಮನ ತನ್ನ ವರಗಳನ್ನು ಆ ವ್ಯಕ್ತಿಯಲ್ಲಿ ರಿಲೀಸ್ ಮಾಡ್ತಾರೆ. ಹಲ್ಲೆಲೂಯ. ಸೊ ಏನೆಲ್ಲ ನಮಗೆ ಸಹಜವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲವೋ, ತಿಳಿಲಿಕ್ಕೆ ಸಾಧ್ಯವಿಲ್ಲವೋ, ಅದು ಪವಿತ್ರ ಆತ್ಮನ ವರ ನಮಗೆ ಅದನ್ನು ಎನೇಬಲ್ ಮಾಡ್ತದೆ, ನಮಗೆ ಸಾಮರ್ಥ್ಯವನ್ನು ಕೊಡ್ತದೆ ಅದನ್ನು ತಿಳಿಲಿಕ್ಕೆ, ಮಾಡಲಿಕ್ಕೆ. ಹಲ್ಲೆಲೂಯ. ಸೊ ನಮ್ಮ ಬಲಹೀನತೆಯಲ್ಲಿ ದೇವರ ಬಲ ಪೂರ್ಣ ಸಾಧಕವಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಪವಿತ್ರ ಆತ್ಮನು ನಮ್ಮ ಪರವಾಗಿ ವಾದಿಸುವ ಒಳ್ಳೆಯ ನ್ಯಾಯವಾದಿಯಾಗಿದ್ದಾರೆ. ಈಸ್ ಅವರ್ ಅಡ್ವೊಕೇಟ್. ಸೊ ನಾವು ರೋಮಪುರ ಪತ್ರಿಕೆ 8:26 ಓದುವ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದಿರದ ಪವಿತ್ರ ಆತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯವನ್ನು ಶೋಧಿಸುವ ನೋಡುವ ಆತನಿಗೆ ಪವಿತ್ರ ಆತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು ಎಂಬುದಾಗಿ. ಇದು ಬಹಳ ಒಂದು ಅದ್ಭುತವಾದ ವಾಕ್ಯ ಭಾಗ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ ಪವಿತ್ರ ಆತ್ಮ ಯಾವ ರೀತಿಯಲ್ಲಿ, ಎಷ್ಟು ಆಳವಾಗಿ ನಮ್ಮ ಜೀವಿತದಲ್ಲಿ ಸಹಾಯಕನಾಗಿದ್ದಾರೆ, ಸಹಾಯ ಮಾಡ್ತಾರೆ ಎಂಬುದಾಗಿ. ನಾನು ಹಾಗೆ ಹೇಳಿದೆ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಪವಿತ್ರ ಆತ್ಮನು ಕಲಿಸಿಕೊಡ್ತಾರೆ ಎಂಬುದಾಗಿ. ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು, ಯಾವ ಸಂದರ್ಭಕ್ಕೆ, ಯಾವ ವಿಷಯಕ್ಕೆ ನಾವು ಹಾದು ಹೋಗ್ತಿರೋ ಪರಿಸ್ಥಿತಿಗೆ, ಸೊ ನಮಗೆ ಹೇಗೆ ದೇವರೊಂದಿಗೆ ಸಂಭಾಷಣೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಪವಿತ್ರ ಆತ್ಮನೇ ನಮಗೆ ಹೇಳಿಕೊಡ್ತಾರೆ. ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ,
ನಮ್ಮ ಅಶಕ್ತಿಯನ್ನು ನೋಡಿ ಮಾತಿಲ್ಲದ ನರಳಾಟದಿಂದ ಪವಿತ್ರ ಆತ್ಮನು ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಎಂಬುದಾಗಿ. ಸೊ ನಮ್ಮ ಒಳಗಿರುವ ಪವಿತ್ರ ಆತ್ಮನು ಹೇಗೆ ಕಾರ್ಯ ಮಾಡ್ತಾರೆ ಅಂತ ಹೇಳಿದರೆ, ಕೆಲವೊಂದು ಸಂದರ್ಭಗಳು ನಾವು ಹಾದು ಹೋಗ್ತಿರುವಾಗ, ಪರಿಸ್ಥಿತಿಗಳು ಹಾದು ಹೋಗ್ತಿರುವಾಗ, ಭಾಳ ಇಕ್ಕಟ್ಟಿನ ಸನ್ನಿವೇಶ ನಾವು ಆಗ್ತಾ ಇರುವಾಗ ನಮಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೂ ಅದನ್ನು ಹೇಳಲಿಕ್ಕೂ ನಮಗೆ ಸಾಧ್ಯವಿಲ್ಲ. ಅನೇಕ ದುಃಖಗಳಿರ್ಬೋದು, ಅನೇಕ ವಿಷಯಗಳಿರ್ಬೋದು, ಅದನ್ನು ಯಾರೊಟ್ಟಿಗೆ ಹಂಚಿಕೊಳ್ಳಿ ಹೇಳಲಿಕ್ಕೂ ಇನ್ನು ಹೆಚ್ಚು ಅಂತ ಹೇಳಿದರೆ ಕೆಲವೊಮ್ಮೆ ದೇವರೊಂದಿಗೂ ಕೂಡ ಅದನ್ನು ಹೇಗೆ ಹೇಳಿಕೊಳ್ಳುವುದು ಅಂತ ಹೇಳಿದರೆ ಹೇಗೆ ಎಕ್ಸ್ಪ್ರೆಸ್ ಮಾಡೋದು, ಅದಕ್ಕೋಸ್ಕರ ಹೇಗೆ ಪ್ರಾರ್ಥಿಸೋದು ಎಂಬುದಾಗಿ ನಮಗೆ ತಿಳಿಯದೇ ಇರುವಾಗ, ಬಲಹೀನರಾಗಿರುವಾಗ, ಇನ್ನು ಇದು ಬಹಳ ಮುಖ್ಯವಾದ ಅನೇಕ ಪರಿಸ್ಥಿತಿಗಳಲ್ಲಿ ರೋಗಗಳು, ಸಂಕಟಗಳು, ಸಮಸ್ಯೆಗಳು ಇರ್ಬೋದು. ಸೊ ವ್ಯಕ್ತಿ ಸಂಪೂರ್ಣವಾಗಿ ಬಲಹೀನರಾಗಿದ್ದಾರೆ. ತಮಗೋಸ್ಕರ ಪ್ರಾರ್ಥಿಸ್ಲಿಕ್ಕೋಸ್ಕರ ಅವರ ಹತ್ರ ಯಾವ ಸಾಮರ್ಥ್ಯ ಇರುವುದಿಲ್ಲ. ಅವರು ಸಂಪೂರ್ಣವಾಗಿ ತನ್ನ ಸಾಮರ್ಥ್ಯವನ್ನು ಕಳ್ಕೊಂಡಿರ್ತಾರೆ. ಆ ಪರಿಸ್ಥಿತಿಯಲ್ಲಿ ನಮ್ಮ ಒಳಗಿರುವ ಪವಿತ್ರ ಆತ್ಮನು ತಾನೇ ನಮಗೋಸ್ಕರ ಆತ ನಮ್ಮ ಒಳಗೆಯಿಂದ ದೇವರಿಗೆ ಪ್ರಾರ್ಥಿಸುವವರಾಗಿದ್ದಾರೆ. ಇದು ಬಹಳ ಅದ್ಭುತವಾದ ವಿಷಯ ಪ್ರಿಯರೇ. ನಮ್ಮ ಪರಿಸ್ಥಿತಿಯನ್ನು, ಸಂಕಟವನ್ನು ನೋಡಿ ಪವಿತ್ರ ಆತ್ಮನು ತಾನೇ ನಮಗೋಸ್ಕರ ದೇವರಲ್ಲಿ ಬೇಡಿಕೊಳ್ತಾರೆ, ನಮ್ಮ ಪರವಾಗಿ ಪ್ರಾರ್ಥಿಸ್ತಾರೆ. ವೆನ್ ವಿ ಕ್ಯಾನ್ ನಾಟ್ ಪ್ರೇ, ಹೋಲಿ ಸ್ಪಿರಿಟ್ ವಿಲ್ ಪ್ರೇ ಥ್ರೂ ಅಸ್. ನಾವು ಪ್ರಾರ್ಥಿಸಲಿಕ್ಕೆ ಸಂಪೂರ್ಣವಾಗಿ ಅಶಕ್ತರಾಗಿರುವಾಗ ಪವಿತ್ರ ಆತ್ಮನು ತಾನೇ ನಮ್ಮ ಪರಿಸ್ಥಿತಿಯನ್ನು ನೋಡಿ ನಮಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸೊ ಆ ಪವಿತ್ರ ಆತ್ಮನು ದೇವರ ಚಿತ್ತಾನುಸಾರವಾಗಿಯೇ ನಮಗೆ ಆ ಸಂದರ್ಭಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ಚಿತ್ತಾನುಸಾರವಾಗಿ, ಯಾಕೆಂದರೆ ಪವಿತ್ರ ಆತ್ಮನಿಗೆ ದೇವರ ಮನೋಭಾವ ಗೊತ್ತಿದೆ, ದೇವರ ಯೋಜನೆ ಗೊತ್ತಿದೆ ನಮ್ಮ ಜೀವಿತದ ಮೇಲೆ. ಅದರಂತೆ ಪವಿತ್ರ ಆತ್ಮನು ನಮಗೋಸ್ಕರ ಪ್ರಾರ್ಥನೆ. ಸೊ ಯೇಸುಸ್ವಾಮಿ ಹೇಳಿದ ಹಾಗೆ, ನಾನು ತಂದೆಯನ್ನು ಬೇಡಿಕೊಳ್ತಾನೆ, ನಿಮಗೆ ಬೇರೊಬ್ಬ ಸಹಾಯಕನು ನಿಮ್ಮ ಜೊತೆಯಲ್ಲಿರಲಿಕ್ಕೆ, ನಿಮ್ಮ ಒಳಗಿರಲಿಕ್ಕೆ, ಸದಾಕಾಲ ಇರಲಿಕ್ಕೆ ನಾವು ಕಳಿಸಿಕೊಡ್ತೇನೆ ಎಂಬುದಾಗಿ. ಸೊ ಈ ಪವಿತ್ರ ಆತ್ಮನು ಸರ್ವಜ್ಞಾನಿಯಾಗಿದೆ, ಎಲ್ಲವನ್ನು ತಿಳಿದ ಆತನಾಗಿದೆ. ಆತನು ಇಂದಿನ ಸಂಗತಿ, ಈಗದ ಸಂಗತಿ, ಮುಂದಿನ ಸಂಗತಿಗಳನ್ನು, ಇನ್ನು ಮುಂದಾಗುವ ವಿಷಯಗಳನ್ನು ಕೂಡ ನಮಗೆ ತಿಳಿಸಿ ಸಹಾಯ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಯೆಶಾಯ 11ನೇ ಅಧ್ಯಾಯದ 2ನೇ ವಚನ ನೋಡುವ. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನುಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮನೇ ನೆಲೆಗೊಂಡಿರುವುದು ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೇವೆ ಪವಿತ್ರ ಆತ್ಮನ 7 ಮ್ಯಾನಿಫೆಸ್ಟೇಷನ್ಗಳು: ಜ್ಞಾನದ ಆತ್ಮ, ವಿವೇಕದ ಆತ್ಮ, ತಿಳುವಳಿಕೆ ಆತ್ಮ, ಯೆಹೋವನ ಭಯವನ್ನುಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮ ಎಂಬುದಾಗಿ. ಸೊ ಪವಿತ್ರ ಆತ್ಮನು ಸರ್ವಜ್ಞಾನಿ ಆಗಿದ್ದಾರೆ. ಆತನ ಜ್ಞಾನ, ತಿಳುವಳಿಕೆ, ವಿವೇಕದ ಆತ್ಮನಾಗಿದ್ದಾನೆ. ಈ ನೋಸ್ ಎವ್ರಿಥಿಂಗ್. ಪವಿತ್ರ ಆತ್ಮನಿಗೆ ಎಲ್ಲವೂ ತಿಳಿದಿದೆ. ಅಷ್ಟು ಮಾತ್ರ ಅಲ್ಲ, ಆತನು ಪರಾಕ್ರಮದ ಆತ್ಮನು, ಆತನು ಬಲದ ಆತ್ಮನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಆತನು ಎಲ್ಲವನ್ನು ತಿಳಿದಿದ್ದಾರೆ ಮತ್ತು ಎಲ್ಲವನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆ ಪವಿತ್ರ ಆತ್ಮನೇ ನಿನ್ನ ಒಳಗೆ ವಾಸ ಮಾಡ್ತಾ ಇದ್ದಾರೆ. ಸೊ ಅಂಥ ಅದ್ಭುತವಾದ, ಶ್ರೇಷ್ಠವಾದ ಸಹಾಯಕನನ್ನು ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ವಿಜ್ಞಾಪನೆಯ ಮೂಲಕ ನಮ್ಮ ಒಳಗೆ, ನಮ್ಮ ಜೀವಿತದಲ್ಲಿ ಕರೆಸಿಕೊಟ್ಟಿದ್ದಾರೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾವ ಪರಿಸ್ಥಿತಿ ಸಹ ನೀವು ಹಾದು ಹೋಗ್ತಾ ಇರ್ಬೋದು, ಆದರೆ ನಿಮ್ಮ ಜೊತೆಯಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ಪವಿತ್ರ ಆತ್ಮನು ಸದಾಕಾಲ ನಿಮ್ಮ ಸಂಗಡವೇ, ನಿಮ್ಮ ಜೊತೆಯಲ್ಲಿದ್ದಾರೆ. ಯು ಜಸ್ಟ್ ಹ್ಯಾವ್ ಟು ಆಸ್ಕ್ ಹಿಮ್. ನೀವು ಆತನನ್ನು ಕೇಳಿಕೊಳ್ಬೇಕು. ಇದು ತುಂಬ ಇಂಪಾರ್ಟೆಂಟ್. ಅನೇಕರು ನನ್ನೊಳಗೆ ಪವಿತ್ರ ಆತ್ಮನು ಇದ್ದಾನೆ ಅಂತ ನಾವು ಹೇಳಿಕೊಂಡು ಇರ್ತೇವೆ, ಆದರೆ ನಾವು ಆತನೊಂದಿಗೆ ಮಾತನಾಡಬೇಕು. ಪವಿತ್ರ ಆತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾರೆ. ನಿಮಗೆ ಯಾವ ಸಂದರ್ಭದಲ್ಲಿ ಹಾದು ಹೋಗ್ತಾ ಇರುವಾಗ ಪವಿತ್ರ ಆತ್ಮನ ಸಹಾಯ ಕೇಳಿ. ಪವಿತ್ರ ಆತ್ಮನು ನಿಮಗೆ ಸಹಾಯ ಮಾಡ್ತಾರೆ. ಎಲ್ಲ ವಿಷಯಗಳಲ್ಲಿ, ಲೌಕಿಕ ವಿಷಯಗಳಲ್ಲಿಯೂ, ನಿಮಗೂ ಆತ್ಮಿಕ ವಿಷಯಗಳಲ್ಲಿಯೂ, ಹೆಜ್ಜೆ ಹೆಜ್ಜೆಗೂ, ಪ್ರತಿ ಕ್ಷಣ, ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ಪವಿತ್ರ ಆತ್ಮನು ನಮಗೆ ಸಹಾಯ ಮಾಡಲಿಕ್ಕೆ ಆಸಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಸೊ ನಾವು ಪ್ರಾರ್ಥನೆ ಮಾಡುವ. ತಂದೆ, ನಿಮಗೆ ಸ್ತೋತ್ರ. ಅದ್ಭುತ, ಅತಿಶಯ ಕಾರ್ಯಗಳು ಮಾಡೋ ದೇವರು ನೀವು ಸ್ವಾಮಿ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಜೀವಳ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ ಅಪ್ಪ ಸ್ವಾಮಿ. ವಾಕ್ಯಗಳು ನಿಮ್ಮ ಜನರ ಹೃದಯದಲ್ಲಿ ಬಿತ್ತಲ್ಪಟ್ಟಿದೆ ಸ್ವಾಮಿ. ಅಪ್ಪ, ಅದು ಆಳವಾಗಿ ಬೇರೂರಲಿ ತಂದೆ, 100ರಷ್ಟು ಫಲ ಕೊಡಲಿ ರಾಜ. ಪವಿತ್ರಾತ್ಮ ದೇವರೇ, ನಿಮ್ಮ ವಿಷಯವಾದ ಆಳವಾದ ಮರ್ಮಗಳು ಪ್ರತಿಯೊಬ್ಬರ ಗ್ರಹಿಕೆಗೆ ಬರಲಿ ರಾಜ. ಹಲ್ಲೆಲೂಯಾ.
ಕೇಳಿಸಿಕೊಂಡ ವಾಕ್ಯದ ಮೇಲೆ ಪವಿತ್ರ ಆತ್ಮ ನಿಮ್ಮ ಅಭಿಷೇಕ ಸುರಿಯಲ್ಪಡಲಿ ರಾಜ. ನಿಮ್ಮ ಬೆಂಕಿ ಸುರಿಯಲ್ಪಡಲಿ ಸ್ವಾಮಿ. ವಾಕ್ಯಗಳು ಫಲಿಸಲಿ ರಾಜ. ಅವರ ಬುದ್ಧಿ ತೆರೆಯಲ್ಪಡಲಿ ಸ್ವಾಮಿ. ಹಲ್ಲೆಲೂಯಾ. ಪವಿತ್ರ ಆತ್ಮ ದೇವರೇ, ನೀವು ಒಳ್ಳೆಯ ಸಹಾಯಕನು, ನಮಗೋಸ್ಕರ ವಾದಿಸುವ ಒಳ್ಳೆಯ ನ್ಯಾಯವಾದಿ ಅಡ್ವೊಕೇಟ್ ಆಗಿದ್ದೀರಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾರ್ ಎಲ್ಲ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ನಮಗಾಗಿ ಪ್ರಾರ್ಥನೆ ಮಾಡುವ ಪವಿತ್ರ ಆತ್ಮನೇ ನಿಮಗೆ ಸ್ತೋತ್ರ ದೇವ. ಥ್ಯಾಂಕ್ ಯು ಅಪ್ಪ ಸ್ವಾಮಿ. ಸಂದೇಶ ಕೇಳೋ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಅನುಗ್ರಹ ಇಳಿಯಲಿ ಸ್ವಾಮಿ. ನಿಮ್ಮ ಮಹಿಮೆ ಇಳಿಯಲಿ ರಾಜ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಜನರನ್ನು ಹೆಚ್ಚಿಸಿ ವೃದ್ಧಿಸಿ ಅವರು ಫಲಿಸಲಿ ರಾಜ. ಎಲ್ಲ ಕ್ಷೇತ್ರಗಳಲ್ಲಿ ಅವರು ಮುಂದಕ್ಕೆ ಮತ್ತು ಎತ್ತರಕ್ಕೆ ಹೋಗ್ಲಿಕ್ಕ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ ತಂದೆ, ಆಮೇನ್. ಪ್ರಿಯರೇ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕ ಆಗಿರೋದಾದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ, ಕಮೆಂಟ್ ಮಾಡಿ, ಸಂದೇಶಕ್ಕೆ ಲೈಕ್ ಮಾಡಿ, ಸಂದೇಶವನ್ನು ಇತರರೊಂದಿಗೆ ಶೇರ್ ಮಾಡಿ, ಅವರ ಜೀವಿತವನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.